ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಕೆಲವರು ತುಂಬ ಜನ ಒಳ್ಳೊಳ್ಳೆ ರೀತಿಯಲ್ಲಿ ಕಮೆಂಟ್ಸ್ ಮಾಡ್ತೀರಾ. ಒಬ್ಬೊಬ್ಬರು ನೈಸ್ ಚೆನ್ನಾಗಿ ವ್ಲಾಗ್ಸ್ ಇದ್ದಾಗ ನೈಸ್ ಸಿಸ್ಟರ್ ಅಂತ ಕಮೆಂಟ್ ಮಾಡ್ತೀರಾ. ಅದನ್ನ ನೋಡಿ ನನಗೂ ಕೂಡ ತುಂಬ ಖುಷಿ ಆಗುತ್ತೆ. ಸೊ ಹೊಸದಾಗಿ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಇವತ್ತಿನ ಬ್ಲಾಗ್ ಬಂದು ಆ್ಯಕ್ಚುಲಿ ನೋಡ್ತಾ ಇರ್ಬೋದು ನೀವು. ಸೊ ಸುತ್ತಲೂ ತೋರಿಸ್ತೀನಿ ನೋಡಿ. ಅಂಗಡಿಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗು. ಆ್ಯಕ್ಚುಲಿ ಪಾಪುನು ಕೂಡ ಅಂಗಡಿಲೇ ಕೂರಿಸ್ಕೊಂಡು ಮಲಗಿಸಿದ್ದೀನಿ, ನೋಡ್ತಾ ಇರ್ಬೋದು ಇಲ್ಲಿ. ಸೊ ಋತ್ವಿಕ್ನ ಅಂಗಡಿಲೇ ಮಲಗಿಸ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಪು ಮಲಗ್ದಾಗಲೇ ಅಂತ ಏನಿಲ್ಲ, ಇವತ್ತು ಆ್ಯಕ್ಚುಲಿ ಬೆಳಗ್ಗೆನೇ ಅವ್ನು ಬಿದ್ದುಬಿಟ್ಟಿದ್ದಾನೆ. ಹಾಗಾಗಿ ವಿಕ್ಸ್ ಎಲ್ಲ ಹಚ್ಚಿ ಈ ಶೀತಕ್ಕೂ ಅದಕ್ಕೂ ನೋವು ಜಾಸ್ತಿ ಆಗುತ್ತಲ್ವ. ಸೊ ಸ್ವಲ್ಪ ಇರಿಟೇಷನು ಮತ್ತು ಅದು ಒಂದು ಸ್ವಲ್ಪ ತರ್ಚ್ಕೊಂಡಿರೋದು ಕೂಡ ಸಿಕ್ಕಾಪಟ್ಟೆ ನೋವಾಗುತ್ತೆ. ಹಂಗಾಗಿ ಔಷಧಿ ಹಾಕಿ ಮಲಗಿಸಿದ್ದೀನಿ. ಇನ್ನು ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ಎಲ್ಲ ಮಹಿಳೆಯರಿಗೂ ಯೂಸ್ ಆಗುವಂಥದ್ದನ್ನು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಕೆಲವರು ಆ ಥರ ಬೀಳ್ತಾ ಇದ್ದೀರಾ, ದಯವಿಟ್ಟು ಯಾರು ರಿಸ್ಕ್ ತಗೊಂಡಿರಾ ಸ್ವಲ್ಪ ತಾಳ್ಮೆಯಿಂದ ಇದ್ದು ಚಿನ್ನ ಖರೀದಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್. ಏನಾದರೂ ಡಿಸ್ಟರ್ಬೆನ್ಸ್ ಆಗ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಯಾಕೆಂದರೆ ಅಂಗಡಿಲಿದ್ದೀನಿ, ನಿಮಗೆಲ್ಲ ಗೊತ್ತೇ ಇರುತ್ತೆ. ರೋಡಲ್ಲಿ ವೆಹಿಕಲ್ಸ್ ಎಲ್ಲ ಓಡಾಡ್ತಾನೆ ಇರುತ್ತೆ, ಆ ಶಬ್ದ ಕೇಳಿಸುತ್ತೆ, ತೊಂದರೆ ಆಗಬಹುದು ಅಂತ ಅನಿಸುತ್ತೆ. ಬಟ್ ಆದರೂ ಪಾಪನ ಇಟ್ಕೊಂಡು ವ್ಲಾಗ್ ಮಾಡಲೇಬೇಕಾಗಿರುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಇವ್ನು ಮಲಗಿದ್ದಾಗ ಮಾಡಿದ್ರೆ ಸ್ವಲ್ಪ ನಿಮಗೂ ಹೇಳೋದು ಅರ್ಥ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ಅವ್ನು ಮಲಗಿದಾಗ್ಲೇ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅವ್ನು ಇದ್ದಾಗ ನಮ್ಮನ್ನು ವ್ಲಾಗ್ ಮಾಡೋದಕ್ಕೆ ಬಿಡಲ್ಲ. ಹಾಗಾಗಿ ಇನ್ನು ಚಿನ್ನ ಈಗ ತಗೋಬೇಡಿ ಅಂತ ನಾನು ಲಾಸ್ಟ್ ನಾನೊಂದು ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದಾಗ ನಿಮಗೆ ನಾನು ಶೇರ್ ಮಾಡಿದ್ದೆ, ಏನು ತೊಗೊಂಡಿದ್ದೀನಿ ಏನು ಅಂತ ಹೇಳಿನೂ ಕೂಡ ಶೇರ್ ಮಾಡಿದ್ದೀನಿ. ಆಗ ನನಗೆ ಅಂಕಲ್ ಹೇಳಿದರು, ಇಲ್ಲ ಗೋಲ್ಡ್ ಇನ್ನೂ ಕಡಿಮೆ ಆಗುತ್ತೆ ತಗೋಬೇಡ ಅಂತ. ಆ್ಯಕ್ಚುಲಿ ನಾನು ಹೇಳಿದ್ದೆ, ಒಬ್ರು ಅಜ್ಜಿ ನನಗೊಂದಷ್ಟು ಒಡವೆ ಕೊಟ್ಟು ಸತ್ತಿದ್ರು. ಆ ಒಡವೆ ಎಲ್ಲ ಹಾಕಿ ಮಾಂಗಲ್ಯ ಚೆನ್ನ ಅಂದರೆ ಡೈಲಿ ಕರಿಮಣಿ ಹಾಕ್ಕೊಂಡು, ಕರಿಮಣಿದು ಇವಾಗೆಲ್ಲ ಬರ್ತಾ ಇದೆಯಲ್ಲ ಆ ಥರದ್ದು ತೊಗೊಳೋಣ ಅಂತ ಹೋದಾಗ ಅಂಕಲ್ ನನಗೆ ತುಂಬ ಪರಿಚಯ ಆಗಿರೋದ್ರಿಂದ ಅಂಕಲ್ ಹೇಳಿದ್ರು, ಗೋಲ್ಡಲ್ಲಿ ಆ್ಯಕ್ಚುಲಿ ಪ್ರೈಸ್ ವೇರಿಯೇಷನ್ನು ತುಂಬ ಆಗ್ತಾಯಿದೆ, ಜಾಸ್ತಿ ಆಗೋದು ಕಡಿಮೆ ಆಗೋದು ಇದೆಲ್ಲ ಆಗೇ ಆಗುತ್ತೆ. ಬಟ್ ಕಡಿಮೆ ಆಗುತ್ತೆ, 100% ಕಡಿಮೆ ಆಗೇ ಆಗುತ್ತೆ, ಅವಾಗ ತಗೋ ಅಂತ ಹೇಳಿದ್ರು. ಬಟ್ ಅಂಕಲ್ ಹೇಳಿದ್ದಾರೆ ಅಂತ ನಾನೇನಾದರೂ ವ್ಲಾಗ್ ಮಾಡಿದ್ದೀನಿ ಅಂತ ಗೊತ್ತಾದರೆ ಅಂಕಲ್ ನನಗಂತೂ ಸಿಕ್ಕಾಪಟ್ಟೆ ಬೈತಾರೆ. ಯಾಕೆ ಅಂತ ಹೇಳಿದ್ರೆ ಯಾರೂ ಅಷ್ಟೇ. ಸೊ ಇವಾಗ ಒಂದು 10,000 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ ಅಂದರೆ ಅದೇನು ಚಿಕ್ಕ ಅಮೌಂಟ್ ಅಲ್ಲ, ಕಳ್ಕೊಳಕ್ಕೆ ಇಷ್ಟಪಡಲ್ಲ. ಈಗ 10 ಗ್ರಾಮ್ ಒಡವೆ ತೊಗೊಂಡ್ರೆ ಈಗ ಫಸ್ಟ್ ಎಷ್ಟಿತ್ತು ಅಂತ ಹೇಳಿದ್ರೆ 10 ಗ್ರಾಮ್ ಒಡೆಗೆ 1,70,000, 1,80,000, 60 ಈ ಥರ ಆಗ್ತಾಯಿತ್ತು. ಬಟ್ ಇವತ್ತಿನ ರೇಟ್ ಕೇಳಿದ್ರೆ ನಿಜವಾಗ್ಲೂ ತುಂಬ ಖುಷಿ ಪಡ್ತೀರಾ. ಲಾಸ್ಟ್ ವೀಕಲ್ಲೆಲ್ಲ 13,000 ಈ ಥರ ಇತ್ತು. ನಾನು ಮೊನ್ನೆ ನಮ್ಮ ಅತ್ತೆಗೆ ಸೈಡ್ ಮಾಡಿ ತೊಗೊಂಬಂದಾಗ 12,250 ಆಗಿದೆ ಅಂತ ಹೇಳಿದೆ. ಬಟ್ ಮತ್ತೆ ಅದು ತೊಗೊಂಡು ಬಂದಿದ್ದು ಒಂದು 3 ದಿವಸಕ್ಕೇ 13,250 ರೂಪಾಯಿ ಜಂಪ್ ಆಗಿತ್ತು ರೇಟು. ಬಟ್ ಇವತ್ತಿನ ರೇಟು 12,000 ರೂಪಾಯಿ ಆಗಿದೆ. ನಾನು ತೊಗೊಂಡಿದ್ದಕ್ಕಿಂತ 250 ರೂಪಾಯಿ ಕಡಿಮೆ ಇದೆ. ನಾನು ತೊಗೊಂಡಿದ್ದು 12,250ರಲ್ಲಿ, ಇವತ್ತು ಮತ್ತೆ ಕಡಿಮೆ ಆಗಿದೆ. ಇವತ್ತು ಇನ್ನೂ ಕಡಿಮೆ ಆಗಿದೆ. ಸೊ ಕೆಲವೊಂದು ಅಂಗಡೀಲಿ 11,000 ಇದೆ, ಕೆಲವೊಂದು ಅಂಗಡೀಲಿ 11,500 ಇದೆ. ಏನು ಡಿಫ್ರೆನ್ಸು ಅಂತ ಹೇಳಿದ್ರೆ ಹಾಲ್ಮಾರ್ಕ್ ಬೇರೆ, 84 ಕ್ಯಾರೆಕ್ಟ್ರ್ ಬೇರೆ, 916 ಬೇರೆ, 22 ಕ್ಯಾರೆಕ್ಟ್ರ್ ಬೇರೆ, 24 ಕ್ಯಾರೆಕ್ಟ್ರ್ ಗೋಲ್ಡ್ ಬೇರೆ. ಸೊ ಇಟ್ಸ್ ಡಿಪೆಂಡ್ ಯಾವ್ಯಾವ ಕ್ಯಾರೆಕ್ಟರ್ ಗೋಲ್ಡ್ ತೊಗೊಳ್ತೀವಿ ಅನ್ನೋದ್ರ ಮೇಲೆ. ಸೊ ವಿಚಾರಿಸಿ ತೊಗೊಳ್ಳಿ. ಬಟ್ ಆದರೂ ಹೇಳ್ತಾ ಇದ್ದೀನಿ, ಗೋಲ್ಡು ಮತ್ತೆ ಕಡಿಮೆ ಆಗುತ್ತೆ. ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಇರಿ. ಯಾಕೆಂದರೆ ಪ್ರತಿ ಒಂದು ಹೆಣ್ಮಕ್ಳಿಗೂ ಕೂಡ ಅದರಲ್ಲೂ ಈ ರೇಟ್ ಜಾಸ್ತಿ ಆದಮೇಲೆ ಏನಾದರೂ ತೊಗೊಳ್ಬೇಕು, ನನಗೆ ಬೇಡ, ನಾನು ತೊಗೊಂಡಿಲ್ಲ, ಅಟ್ಲೀಸ್ಟ್ ನನ್ನ ಮಕ್ಳಿಗೆ ಏನಾದರೂ ತೊಗೋಬೇಕು, ನನ್ನ ಮಗನಿಗೆ ಏನಾದರೂ ಮಾಡಬೇಕು, ನನ್ನ ಮಗಳಿಗೆ ಏನಾದರೂ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ತಾಯಿಗೂ ಕೂಡ ಆಸೆ ಇದ್ದೇ ಇರುತ್ತೆ. ಬಟ್ ಯಾರಿಗೂ ಆಸೆ ಇರೋದಿಲ್ಲ ಅಲ್ವಾ. ನಾವಂತೂ ತೊಗೊಂಡಿಲ್ಲ, ನನ್ನ ಮಕ್ಳಿಗೆ ಏನಾದರೂ ಮಾಡಬೇಕು ಅನ್ನೋದು ಎಲ್ಲರೂ ಕನಸು ಕೂಡ ಆಗಿರುತ್ತೆ. ಒಂದು ತಂದೆ ತಾಯಿ, ಪ್ರತಿಯೊಂದು ತಂದೆ ತಾಯಿದೂ ಕನಸಾಗಿರುತ್ತೆ.
ಆ ಕನಸನ್ನ ನನಸು ಮಾಡ್ಕೊಳಕ್ಕೆ ಇವಾಗ ಕಡಿಮೆ ಆಗಿದೆ ಈಗ ಹಾಕ್ಬಿಡೋಣ ಅಂತ ಕಾಯಬೇಡಿ, ದುಡುಕ್ಬಿಡ್ಬೇಡಿ. ಖಂಡಿತ ಕಡಿಮೆ ಆಗುತ್ತೆ. ಅದೇ ಉದ್ದೇಶದಲ್ಲೇ ಹೇಳಿದ್ದಾರೆ ಈಗಾಗಲೇ 1 ವರ್ಷ ಯಾರು ಗೋಲ್ಡ್ ಕಡಿಮೆ ಮಾಡಬೇಡಿ ಅಂತ. ಆಮೇಲೆ ಇನ್ನೊಂದು ಅಷ್ಟೇ, ಅಂಕಲ್ ನನಗೆ ಕಾಲ್ ಮಾಡಿ ನಿನ್ನೆ ನಾನು ಪ್ರೈಸ್ ಕೇಳಿದೆ ಗೋಲ್ಡ್ ಶಾಪಲ್ಲಿ. ಅಂಕಲ್ ಇವಾಗ ಏನು ಪ್ರೈಸ್ ಇದೆ ಅಂಕಲ್, ಎಷ್ಟಾಗಿದೆ ಏನು ಅಂತ ಹೇಳಿದಾಗ ಅವ್ರು ನನಗೆ 22 ಕ್ಯಾರೆಕ್ಟ್ರದ್ದಾದರೆ ನಿನಗೆ 12,000ಕ್ಕಾಗಿದೆ, 84 ಕ್ಯಾರೆಕ್ಟ್ರದ್ದಾದರೆ 11,600 ಇದೆ ಅಂತ ಎಲ್ಲ ಪ್ರೈಸ್ ಡಿಫ್ರೆನ್ಸ್ ನನಗೆ ಹೇಳ್ತಾಯಿದ್ರು. ಆಗ ಇನ್ನೊಂದು ಮಾತು ಹೇಳಿದ್ರು ಅಂಕಲ್ಲು, ಮುಂಚೆ ಎಲ್ಲ ಚಿನ್ನ ರೇಟ್ ಜಾಸ್ತಿ ಆಗಿದೆ ತಗೊಬಿಡೋಣ ಅಂತ ಹೇಳಿ ತುಂಬ ಜನ ತಗೊಳ್ತಾಯಿದ್ರು. ಬಟ್ ಈಗ ಮಿಡಲ್ ಕ್ಲಾಸಲ್ಲಿ ಎಷ್ಟೊಂದು ಜನ ಬಂದು ತುಂಬ ರೇಟ್ ಕಡಿಮೆ ಆಗಿಬಿಡ್ತಾ ಇದೆ, ಮತ್ತು ಚಿನ್ನ ಕಡಿಮೆ ಆದಾಗ ತಗೊಳ್ಳೋಣ ಅಂಥೇಳಿ ಈಗ ಏನು ಅವ್ರ ಹತ್ರ ಚಿನ್ನ ಇದೆಯಲ್ಲ ಅದನ್ನು ಮತ್ತೆ ಎಷ್ಟು ಹಳೆ ಚಿನ್ನಗಳ್ನ ತುಂಬ ಜನ ರೀಸೇಲ್ ಮಾಡಿದಾರಂತೆ. ಅಂಕಲ್ಗೆ ಆ್ಯಕ್ಚುಲಿ ಈ ವಾರದಲ್ಲಿ ಏನಿಲ್ಲ ಅಂದ್ರೂ ಒಂದು 15ರಿಂದ 20 ಲಕ್ಷದ ಗೋಲ್ಡ್, ರಿಟರ್ನ್ ಗೋಲ್ಡ್ ಅಂದರೆ ಇವಾಗ 12,000 ರೂಪಾಯಿ ಗೋಲ್ಡ್ ಇದೆ ಅಂದರೆ ಇದು ಹಾಕ್ಬಿಡೋಣ, 9,000 10,000 ಆದಾಗ ನಾವು ತೊಗೊಳೋಣ, ನಮಗೆ ಲಾಭ ಆಗುತ್ತೆ ಅಂಥೇಳಿ ಎಷ್ಟೊಂದು ಜನ ಗೋಲ್ಡ್ ಮಾರ್ತಾ ಇದ್ದಾರೆ. ಇರೋದನ್ನು ಕಳ್ಕೊಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ಯಾವಾಗ ಏನಾಗುತ್ತೆ ಅನ್ನೋದು ಮನುಷ್ರಿಗೆ ನಮ್ಗೆ ಹೆಂಗೆ ದೇವ್ರಿಗೆ ಗೊತ್ತಿರಲ್ಲ, ನಮಗೆ ಗೊತ್ತಿರಲ್ಲ. ಅಟ್ಲೀಸ್ಟ್ ಇರೋದನ್ನು ಉಳಿಸ್ಕೊಳಕ್ಕೆ ಹೋಗೋಣ. ನೀವು ಅನ್ಕೊಬೋದು ಇವಾಗ ಇರೋದೇನಾದರೂ ಮಾರಿಬಿಟ್ರೆ ನಮಗೆ ಲಾಭ ಬರುತ್ತೆ, ಒಂದು 10,000 9,000 ಈ ಥರ ಆದರೆ ಒಂದು ಗೋಲ್ಡ್ಗೆ ಒಂದು 5,000 ಒಂದು 3,000 4,000 ಹಿಂಗೆ ಮಿಕ್ಕುತ್ತೆ. ಆ ಲಾಭದ ದುಡ್ಡಲ್ಲಿ ಇನ್ನೂ ಗೋಲ್ಡ್ ತೊಗೋಬೋದು ಅಂತ ಅಂದ್ಕೊತೀರಾ. ಬಟ್ ನೀವು ತೊಗೊಳೋವರೆಗೂ ನಿಮ್ಮ ಹತ್ರ ಆ ದುಡ್ಡು ಇರುತ್ತಾ, ಇಟ್ಕೊತೀವ ಅನ್ನೋದೇ ಮೇಯ್ನ್ ಬೇಕಾಗಿರೋದು. ಯಾಕೆಂದರೆ ನಮ್ಮ ಹತ್ರ 10 ರೂಪಾಯಿ ಇದ್ರೂ ಕೂಡ ಏನಾದರೂ ಮನೆಗೆ ಇಲ್ದಿದ್ದು ತೊಗೊಂಬರ್ಬೇಕು ಅಂತ ಅಂದ್ಕೊತೀವಿ, ಅಥವಾ ಏನಾದರೂ ಕಷ್ಟ ಬರ್ಬೋದು, ಅಥವಾ ಏನಾದರೂ ದುಡ್ಡಿದೆ ಅಂತ ಹೇಳಿದ್ರೆ ಏನಾದರೂ ಪರ್ಚೇಸ್ ಕೂಡ ಮಾಡಿಬಿಡ್ಬೋದು. ಬಟ್ ದುಡ್ಡಿದ್ರೆ ನಿಜವಾಗ್ಲೂ ಮನೇಲಿ ಇಟ್ಕೊಂಡು ನಾವು ಏನಾದರೂ ತೊಗೊತೀವಿ, ಗೋಲ್ಡ್ ಬರೋವರೆಗೂ ಈ ದುಡ್ಡನ್ನ ಇಟ್ಕೊತೀವಿ ಅನ್ನೋದು ಸುಳ್ಳು ಗೈಸ್. ದಯವಿಟ್ಟು ಪಾಪು ಎದ್ಬಿಟ್ಟ, ಒಂದು ನಿಮಿಷ ಗೈಸ್, ಬಾ ಪಚ್ಚಂತೀರಾ. ಈ ಉದ್ದೇಶಕ್ಕೇ ಪಾಪನ್ನ ಆ್ಯಕ್ಚುಲಿ ನಾನು ಇಟ್ಕೊಳಲ್ಲ, ಬೆಂಗಳೂರಿಗೆ ಕಳಿಸ್ತೀನಿ ಅನ್ನೋದು. ಏಕೆಂದರೆ ಮನೇಲಿ ಯಾರಾದರೂ ಒಬ್ಬರಿದ್ದರೆ ಅವರು ಕೂಡ ಕಣ್ತುಂಬ ನಿದ್ದೆ ಮಾಡ್ಕೊಂಡಿರ್ತಾನೆ, ಇಲ್ಲ ಅಂದರೆ ಈ ಥರ ಏನಾದರೂ ಡಿಸ್ಟರ್ಬೆನ್ಸ್ ಆದಾಗ ಎದ್ದೊಳ್ತಾನೆ. ನಾವು ಏನೇ ಮಾಡಿದ್ರೂ ಅಂಗಡೀಲಿ ಮನೇಲಿ ಮಲಗಿದಷ್ಟು ಅಂಗಡಿಲೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ. ಬಟ್ ಏನು ಮಾಡೋದು, ಇಲ್ಲಿ ಯಾರೂ ಇಲ್ಲ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇನ್ನು ನಾನು ಆಗಲೇ ಹೇಳ್ತಾ ಇದ್ದೆ, ನಮ್ಮ ಹತ್ರ ದುಡ್ಡಿದ್ರೆ ನಿಜವಾಗ್ಲೂ ಏನಾದರೂ ಒಂದು ಮನೆಗೆ ತೊಗೊಳೋದು ಅಥವಾ ಏನಾದರೂ ಒಂದು ಮಾಡ್ತಾನೆ ಇರ್ತೀವಿ, ದುಡ್ಡಂತೂ ಇಟ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು, ದಯವಿಟ್ಟು ಯಾರೂ ಗೋಲ್ಡ್ನ ಮಾರಕ್ಕೆ ಹೋಗಬೇಡಿ. ಒಂದು ವೇಳೆ ಏನಾದ್ರೂ, ಈಗ ನನಗೆ ಅವ್ರು ಹೇಳಿದ್ರು ಅಂತ ನಿಮಗೆ ಹೇಳಿದೆ, ನಮ್ಮ ಹತ್ರ ಇರೋ ಒಡವೆನಾದರೂ ಇದ್ದರೆ ಒಂದು ವೇಳೆ ಚಿನ್ನ ಜಾಸ್ತಿ ಆಗಿಬಿಟ್ರೆ ಏನು ಮಾಡ್ತೀರಾ? ಈ ಕಡೆ ದುಡ್ಡು ಇಲ್ಲ, ಚಿನ್ನ ಮಾರಿಬಿಟ್ಟಿರ್ತೀರಾ, ಚಿನ್ನನೂ ಇಲ್ಲ, ಹಿಂಗಾಗುತ್ತೆ. ಹೊಸ ಚಿನ್ನ ಅಂತೂ ಅಷ್ಟು ರೇಟ್ ಕೊಟ್ಟು ನಾವು ತೊಗೊಳೋದಕ್ಕೂ ಆಗಲ್ಲ. ಆವಾಗ ಏನೂ ಇಲ್ದಿರ ಕಳ್ಕೊಂಬಿಡ್ತೀವಿ. ನಾವೇನೇ ವ್ಲಾಗ್ ಮಾಡ್ಬೋದು, ನಮ್ಮನ್ನು ಅಷ್ಟೇ ನಾವು ಅವ್ರು ಹೇಳಿರ್ತಾರೆ ಅಂತ ನಿಮ್ಗೆ ಹೇಳ್ತೀವಿ. ಒಂದು ವೇಳೆ ನೀವು ಅವ್ರು ಹೇಳಿದ್ದಾರೆ ಅಂತ ಇರೋದನ್ನು ಅಂದರೆ ಕಳ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ಯಾರು ಇರೋದನ್ನು ಕಳ್ಕೊತಾರೋ ಅವರು ಮತ್ತೆ ಸಂಪಾದನೆ ಮಾಡೋದು ತುಂಬ ಅಂದರೆ ತುಂಬಾ ಕಷ್ಟ. ಯಾರು ಕಳ್ಕೊಳಕ್ಕೆ ಹೋಗಬೇಡಿ, ಗಳಿಸೋಕ್ಕೆ ನೋಡಿ. ನಿಜವಾಗ್ಲೂ ನನ್ನ ಪ್ರಕಾರ 99.5% ಗೋಲ್ಡ್ ಕಡಿಮೆ ಆಗುತ್ತೆ. ಬಟ್ 5% ಐ ಆಮ್ ನಾಟ್ ಶ್ಯೂರ್. 5% ಮಾತ್ರ ನಾನು ಗ್ಯಾರಂಟಿ ಕೊಡಲ್ಲ. ಬಟ್ ಕಳ್ಕೊಳಕ್ಕೆ ಹೋಗಬೇಡಿ. ಯಾಕೆಂತ ಹೇಳಿದ್ರೆ ಅದಿದ್ದರೆ ಒಂದು ವೇಳೆ ಜಾಸ್ತಿ ಆದರೆ ನಾವು ಸಮಾಧಾನ ಆಗ್ತೀವಿ, ಜಾಸ್ತಿ ಆಗಿದ್ದಕ್ಕೂ ನಾನು ಕಳ್ಕೊಂಡಿಲ್ಲ, ನನ್ನ ಹತ್ರ ಇರೋದಿದೆ ಅಂತ. ಬಟ್ ಕಡಿಮೆ ಆದಾಗ ಬಿಡು, ಮುಂಚೆ ಮಾಡಿದ್ದಿದೆಯಲ್ಲ ಅಂತ ಇರ್ಬೋದು, ಏನೂ ಇಲ್ಲ ಅಂದರೆ ಏನೂ ಇರಲ್ಲ. ಸೊ ಹಾಗಾಗಿ ವ್ಲಾಗ್ ಮಾಡಿದ್ದಷ್ಟೇ. ನಾನು ತುಂಬ ದಿವಸದಿಂದ ಹೇಳ್ತಾನೆ ಇದ್ದೀನಿ, ನಾನು ಒಂದು ಕರಿಮಣೆ ತೊಗೋಬೇಕು ಅಂತ. ಬಟ್ ಅಂಕಲ್ ಈ ಥರ ಇನ್ಫಾರ್ಮೇಷನ್ ಕೊಡೋದ್ರಿಂದ ನಾನು ತೊಗೊಂಡಿಲ್ಲ. ಯಾಕೆಂತ ಹೇಳಿದ್ರೆ ನೀವು ನೋಡ್ತಿರ್ಬೋದು, ಈಗಲೂ ಅಷ್ಟೇ ನಾನು ಪೋಣಿಸಿರೋದನ್ನೇ ಹಾಕ್ಕೊಂಡಿರೋದು. ಇದು ನಾನು ಅಂಗಡೀಲಿ ಏನು ಮಣಿ ಸಿಗುತ್ತಲ್ವ ಅದನ್ನು ತೊಗೊಂಡು ಪೋಣಿಸ್ಕೊಂಡಿದ್ದೀನಿ. ನಾನು ಹಾಕ್ಕೊಂಡಿಲ್ಲ, ಅದನ್ನು ತೊಗೊಂಡು ಹಾಕೋಬೇಕು ಅಂತ ನನಗೆ ತುಂಬ ಅಂದರೆ ತುಂಬ ಆಸೆ ಇದೆ.
ಯಾಕೆಂದರೆ ಒಬ್ರಿಗೆ ನಾನು ಸಹಾಯ ಮಾಡಿದ್ದು ₹500 ದುಡ್ಡಲ್ಲಿ ಅವರು ಏನಾದರೂ ತಗೋ ಅಂತ ಒಂದಷ್ಟು ಗುಂಡು ಕೊಟ್ಟಿದ್ದಾರಲ್ವ, ಆ ಗುಂಡನ್ನ ನಾನು ಹಂಗೆ ಇಟ್ಕೊಂಡ್ರೆ ವೇಸ್ಟ್ ಆಗುತ್ತೆ. ಯಾಕೆಂದರೆ ಅದು ತುಂಬ ವರ್ಷದ ಹಳೇ ಗುಂಡು, ಆ ಅಜ್ಜಿ ಕೊಟ್ಟಿರೋದೆಲ್ಲ ಒಂಥರ ಅಮ್ಕೊಂಬಿಟ್ಟಿದೆ, ಆ ಗುಂಡೆಲ್ಲ ಏನೂ ಇಲ್ಲ. ಅದನ್ನು ಹಾಕಿ ತಗೊಂಡ್ರೆ ನನ್ನ ಮೈ ಮೇಲೆ ಇದ್ದಂಗೂ ಆಗುತ್ತೆ, ಅವ್ರ ನೆನಪಿಗೂ ಕೂಡ ಆಗುತ್ತೆ. ನಾನು ಅವ್ರ ಮಗಳಿಗೆ ನಿಜವಾಗ್ಲೂ ವಾಪಸ್ ಕೊಟ್ರು ಅವ್ರ ಮಗಳಂತೀನಿ ಮಗ, ಅವ್ರ ಮಗ ಅದನ್ನು ತಗೊಂಡಿಲ್ಲ, ನಮ್ಮಮ್ಮ ಕೊಟ್ಟಿರೋದು ಇಟ್ಕೊಳ್ಳಿ ಅಂತ ಹೇಳಿದ್ರು. ಬಟ್ ₹500 ಅವ್ರು ಅಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರದ್ದು ನಮ್ಮ ಮೈ ಮೇಲೆ ಇರಬೇಕು ಅನ್ನೋದು ನನ್ನ ಅನಿಸಿಕೆ. ತುಂಬ ಜನ ಹೇಳಿದ್ರು ಹಾಕಬೇಡಿ ಸಿಸ್ಟರ್ ಅಂತ, ಕೆಲವ್ರು ಹೇಳಿದ್ರು ಹಾಕ್ಬಿಟ್ಟು ಏನಾದರೂ ತಗೊಳ್ಳಿ ಅಂತ. ಆಮೇಲೆ ಫೈನಲಿ ನನಗನ್ನಿಸ್ತು ಬೇರೆ ಏನೂ ಒಡವೆ ತೊಗೊಳೋದು ಬೇಡ, ಕರಿಮಣಿನೇ ಮಾಡಿಸ್ಕೊಳ್ಳೋಣ ಡೈಲಿ ವೇರ್ಗೆ ಅಂತ. ಸೊ ಹಾಗಾಗಿ ಅದನ್ನು ನಾನು ಪೆಂಡಿಂಗಲ್ಲಿ ಇಟ್ಟಿದ್ದೀನಿ. ಸೊ ಚಿನ್ನ ತೊಗೊಳೋರು ನೋಡಿ ತಗೊಳ್ಳಿ, ಯಾರು ದುಡ್ಕಕ್ಕೆ ಹೋಗಬೇಡಿ, ಇರೋದನ್ನು ಕಳ್ಕೊಬೇಡಿ ಅಂತ ಹೇಳ್ತೀನಿ. ಇನ್ನು ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನನ್ನ ಮಗ ನಾನು ವ್ಲಾಗ್ ಮಾಡ್ತಿದ್ರೆ ನಮ್ಮ ಮಮ್ಮಿ ಏನೋ ಮಾಡ್ತಿದ್ದಾರೆ ಅಂತ ನನ್ನ ನೋಡಿ ನಗ್ತಾ ಇದ್ದಾನೆ. ಸೊ ಮಕ್ಳ ಖುಷಿ ಮುಂದೆ ಬೇರೆ ಇನ್ನೇನು ಇಲ್ಲ. ಮಕ್ಕಳನ್ನ ನೋಡ್ತಿದ್ರೆ ನಾವು ಕೂಡ ನಮ್ಮದೆಲ್ಲ ನೋವು ಮರ್ತೋಗ್ಬಿಡ್ತೀವಿ. ಇವತ್ತು ಆ್ಯಕ್ಚುಲಿ ಅವ್ನು ಬಿದ್ದೋಗ್ಬಿಟ್ಟಿದ್ದಾನೆ. ಸೊ ಅದು ಆಗಲೇ ಹೇಳಿದ್ನೆಲ್ಲ ನೋವ್ತಾ ಇದೆ ಅಂತ, ಹಾಗಾಗಿ ಅವನು ಮಲ್ಕೊಂಡ್ಬಿಟ್ಟಿದ್ದಾನೆ. ಗಾಯ ಹೋಯ್ತಾ ಮಗನೇ? ನೋವು ಹೋಯ್ತಾ? ತೋರಿಸ್ಲಾ? ಎಲ್ಲಿ ತೋರಿಸ್ತೀನಿ ನೋಡಿ ಗಾಯ್ಸ್. ನೋಡ್ತಿರ್ಬೋದು ಗಾಯ್ಸ್, ಇದು ಬೆಳಗ್ಗೆ ಅವ್ರ ಅಕ್ಕನ ಬಿಡಕ್ಕೆ ಹೋದಾಗ ಬಿದ್ದುಬಿಟ್ಟಿದ್ದಾನೆ. ಅದು ಬಿದ್ದಿರೋದಂತೂ ಸಿಕ್ಕಾಪಟ್ಟೆ ನೋವಾಗ್ತಾಯಿದೆ ಅವನಿಗೆ. ಸ್ವಲ್ಪ ಆಗಿರೋದೇ ಆಗಿರ್ಬೋದು, ಈ ಶೀತಕ್ಕೆ ತರ್ಚ್ಕೊಂಡಿರೋದೆಲ್ಲ ತುಂಬ ಉರಿಯುತ್ತೆ. ದೊಡ್ಡ ಗಾಯ ತಡ್ಕೊಬೋದು, ಈ ಥರ ಸಣ್ಣ ಗಾಯ ತಡೆಯೋಕ್ಕಾಗಲ್ಲ. ಹಾಗಾಗಿ ಅವನು ಕೂಡ ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾನೆ. ನೋವಿಗೆ ಎಲ್ಲೂ ಹೋಗ್ತಾನೆ ಇಲ್ಲ, ಅಮ್ಮ ಅಮ್ಮ ಅಂದ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾನೆ. ನೋಡ್ತಿರ್ಬೋದು. ಋತ್ವಿಕ್ ನೋವು ಆಯ್ತಾಯ್ತಾ? ಔಷಧಿ ಹಚ್ಚಲ ಮಗನೇ? ಸ್ವಲ್ಪ ಮಂಕಾಗ್ಬಿಟ್ಟಿದ್ದಾನೆ ಗೈಸ್. ಇನ್ನು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಬಾಯ್ ಬಾಯ್ ಮಾಡಿಬಿಡು, ಬಾಯ್ ಮಾಡು ಬಂಗಾರಿ.